ರ್ಯಾಪಿಡೋದವನು ಅಂದರೆ ಅವನಿಗೆ ಎಗ್ಗು ಸಿಗ್ಗು ಇಲ್ಲ, ದುರಾಂಕಾರ ಅನ್ನೋದು ಅವನಿಗೆ ಮದ ಏರ್ಬಿಟ್ಟಿದೆ. ಯಾಕೆ ಅಂದರೆ ನೋಡಿ, ನಿಮಗೆ ಚೆನ್ನಾಗಿ ಗೊತ್ತಿದೆ, ನಮ್ಮ ಹೈಕೋರ್ಟು ನನ್ನ ತೀರ್ಪು ಸಂಪೂರ್ಣವಾಗಿ ತೀರ್ಪು ಕೊಡೋವರೆಗೂ ಕೂಡ ನೀವು ಯಾವುದೇ ಕಾರಣಕ್ಕೂ ಅಮಾಯಕ ಜನರನ್ನ ಬಳಸ್ಕೊಂಡು ನೀವು ವೈಟ್ ಬೋರ್ಡ್ಗಳಲ್ಲಿ ಪ್ರಯಾಣಿಕರ ಸೇವೆ ಕೊಡೋಕೆ ಹೋಗ್ಬೇಡಿ, ಟೂ ವೀಲರ್ಗಳನ್ನ ಬಳಸ್ಕೊಂಡು ಅಂತ ಅಷ್ಟು ಸ್ಪಷ್ಟವಾಗಿ ಹೇಳಿ ನೀವು ಸ್ಥಗಿತಗೊಳಿಸ್ಬೇಕು ಅನ್ನೋ ರೀತಿಯಲ್ಲಿ ಆ 3 ಸಂಸ್ಥೆಗಳಿಗೂ ಕೂಡ ವಾರ್ನಿಂಗ್ ಕೊಟ್ಟು ಸ್ಥಗಿತಗೊಳಿಸಿತ್ತು. ಈಗ ಮೊನ್ನೆ ನಡೆದಂಥ ಹಿಯರಿಂಗಲ್ಲಿ ಏನು ಹೇಳಿದೆ, ಸೆಪ್ಟೆಂಬರ್ 22ನೇ ತಾರೀಕುವರೆಗೂ ಕೂಡ ಸರ್ಕಾರಕ್ಕೆ ನೀವು ಇದ್ರ ಬಗ್ಗೆ ಏನಾದರೂ ನಿಯಮಾವಳಿಗಳನ್ನ, ರೂಪುರೇಷೆಗಳನ್ನ ರೆಡಿ ಮಾಡ್ಕೊಡೋದಿದ್ರೆ ಹೇಳ್ಬಿಡಿ ಅನ್ನೋ ರೀತಿಲಿ ಹೇಳಿದೆ ಅಷ್ಟೇ ಹೊರತು, ನೀವು ಹಿಯರಿಂಗ್ ಡೇಟಿಗೆ ಬಂದಿರೋ ಅಂಥವರು ಡೇಟ್ ಮುಗಿಸ್ಕೊಂಡೋಗಿ ನಿಮ್ಮ ಆ್ಯಪ್ಗಳನ್ನ ಆನ್ ಮಾಡ್ಕೊಂಬಿಡಿ ಅಂತ ಏನಾದರೂ ಹೇಳಿದಾರ? ಖಂಡಿತ ಹೇಳಿಲ್ಲ. ಅದನ್ನು ಕೂಡ ಸ್ಪಷ್ಟೀಕರಣ ಕೊಟ್ಟಿದೆ. ಇವರು ನಮ್ಮ ಕಾನೂನನ್ನ, ಅದು ನಮ್ಮ ಕರ್ನಾಟಕದ ಕಾನೂನನ್ನ ಧಿಕ್ಕರಿಸ್ಕೊಂಡು ಈ ಆಂಧ್ರದಿಂದ ಬಂದಿರೋ ಈ ವ್ಯಕ್ತಿ ನಮ್ಮ ಕರ್ನಾಟಕದ ಜನತೆನ, ಪ್ರಯಾಣಿಕರಾಗಿರ್ಬೋದು ಮತ್ತು ಆ ರೈಡರ್ಗಳನ್ನೇ ಆಗಿರ್ಬೋದು, ಏನ್ರಿ ದುಡ್ಡಿಗೆ ಅವ್ನು ಯಾರೋ ಬಂಡವಾಳಗಳು ಹಾಕಿರ್ತಾರೆ ಅಂದ್ಬಿಟ್ಟು ಅವ್ರ ಹೊಟ್ಟೆಪಾಡು ತುಂಬಿಸೋದಕ್ಕೆ ವೈಟ್ ಬೋರ್ಡ್ ಟೂ ವೀಲರಲ್ಲಿ ನೀವು ಆ್ಯಪಲ್ಲಿ ಗಾಡಿನ ಓಡಿಸ್ಕೊಳ್ಳಿ, ಪ್ಯಾಸೆಂಜರ್ನ ಪಿಕಪ್ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಬಿಡ್ತಾನೆ ಅಂದರೆ, ಆ ವೈಟ್ ಬೋರ್ಡ್ ಟೂ ವೀಲರಲ್ಲಿ ಆ ರೈಡರ್ಗೆ ಏನೋ ಹೆಚ್ಚು ಕಡಿಮೆ ಆಯಿತು ಅಂದರೆ, ಇಲ್ಲ ಪ್ರಯಾಣಿಕರಿಗೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಇನ್ಶೂರೆನ್ಸ್ ಹೆಂಗ್ರಿ ಕ್ಲೈಮ್ ಆಗ್ತದೆ? ಕ್ಲೈಮ್ ಹೆಂಗಾಗ್ತದೆ? ನಾವು ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ರೆ, ಅಲ್ಲ ಸರ್ ಏನು ಟೂ ವೀಲರಲ್ಲೇನೋ ಆಗ್ಬಿಡೋದು, ಯಾಕೆ ಆಟೋದಲ್ಲಿ ಆಗಲ್ವಾ, ಕಾರಲ್ಲಿ ಆಗಲ್ವಾ ಅಂತಾರೆ. ಈ ದಡ್ರಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕಾರಲ್ಲೂ ಆಗ್ತದೆ, ಟೂ ವೀಲರಲ್ಲೂ ಆಗ್ತದೆ, ಫ್ಲೈಟಲ್ಲೂ ಆಗ್ತದೆ, ಟ್ರೈನಲ್ಲೂ ಆಗ್ತದೆ. ಆಕ್ಸಿಡೆಂಟ್ ಅನ್ನೋದು ಯಾರು ಏನೂ ತಪ್ಸೋಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಗಳಿಗೆ ಪ್ರಯಾಣಿಕರು ನೀವು ಸೇವೆ ಕೊಡಬೇಕು ಅಂದರೆ ನೀನು ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಹೊಂದಿರಬೇಕು ಅಂತ ಹೇಳ್ತದೆ. ಆ ರೀತಿಲಿ ಅಪಘಾತ ಹೊಂದಿದ್ರೂ ಕೂಡ ನಮ್ಮ ಒಂದು ವೆಹಿಕಲ್ನ ಇನ್ಶೂರೆನ್ಸ್ಗಳ ಮುಖಾಂತರ ಅವ್ರು ಎಷ್ಟೇ ಲಕ್ಷಾಂತರ ರೂಪಾಯಿ ಪರಿಹಾರ ಬೇಕು ಅಂತ RC ಮಾಲೀಕರುಗಳಿಗೆ ಕೇಸ್ ಹಾಕಿದ್ರೆ ಇನ್ಶೂರೆನ್ಸ್ ಕಂಪ್ನಿಯವರು ಕಟ್ಕೊಡ್ತಾರೆ. ಆದರೆ ಈ ಟೂ ವೀಲರ್ ಓಡಿಸೋವಂಥ ರೈಡರ್ಗಳು ನಿಮ್ಮ ಗಾಡಿಗಳಲ್ಲಿ ಆಗಲ್ವಾ, ಟೂ ವೀಲರಲ್ಲೇನೋ ಆಗೋದು ಅಂತ ಕೇಳ್ತಾರೆ. ಎಂಥ ದಡ್ರಿದ್ದೀರಪ್ಪ ನೀವು! ಹೆಂಗೆ ನಿಮ್ಮ ಟೂ ವೀಲರು ನಿಮ್ಮ ಸ್ವಂತ ಬಳಕೆಗೆ ಇರೋ ಅಂಥದ್ದು, ನಿಮ್ಗೇನಾದರೂ ನಿಮ್ಮ ರಕ್ತ ಸಂಬಂಧ ಅದರಲ್ಲೇನಾದರೂ ಇರೋ ಅಂಥವ್ರಿಗಾದರೆ ಮಾತ್ರ ಅದು ಕ್ಲೈಮಿಂಗ್ ಆಗೋ ಅಂಥದ್ದು. ಅದನ್ನು ಬಿಟ್ಬಿಟ್ಟು ನೀನು ಪ್ರಯಾಣಿಕರ ಸೇವೆಗೆ ಸಂಬಂಧನೇ ಇಲ್ಲದೆ ಇರೋ ಅಂಥ ವ್ಯಕ್ತಿಗಳನ್ನ ನೀನು ಕರ್ಕೊಂಡು ತಿರುಗಾಡಿಕೊಂಡು ಅದನ್ನು ಟ್ಯಾಕ್ಸಿ ಮಾದರಿಯಲ್ಲಿ ಬಳಸ್ತಿದ್ಯಾ ಅನ್ನೋ ರೀತಿಲಿ ಆಯಿತು ಅಂದರೆ, ಅದರಲ್ಲ ಪ್ರಾಣ ಹಾನಿ ಆಯಿತು ಅಂದರೆ, ಕೈಕಾಲು ಮುರಿದೋಗಿ ಫ್ರ್ಯಾಕ್ಚರ್ಗಳಾಯಿತು ಅಂದರೆ ಅದು ಹೆಂಗೆ ನಿಮ್ಮ ಗಾಡಿಯಿಂದ ಇನ್ಶೂರೆನ್ಸ್ ಕೊಡೋಕ್ಕೆ ಬರುತ್ತೆ? ಇದನ್ನು ನಾವು ಸ್ಪಷ್ಟೀಕರಣ ಕೊಡ್ತಾ ಇದ್ರೆ, ನಿಮ್ಮ ಆಟೋದಲ್ಲಾಗಲ್ವಾ, ಕ್ಯಾಬಲ್ಲಾಗಲ್ವಾ, ಲಾರಿಲಾಗಲ್ವಾ, ಬಸ್ಸಲ್ಲಾಗಲ್ವಾ ಅಂತ ಹೇಳ್ತಿರಲ್ಲ, ಇವೆಲ್ಲ ಅವಿದ್ಯಾವಂತರುಗಳ. ನಮ್ಮ ಕಾನೂನು ಏನಕ್ಕೋಸ್ಕರ, ಹೈಕೋರ್ಟ್ ಏನಕ್ಕೋಸ್ಕರ ಇದನ್ನು ತಡೆ ಹಿಡಿದು ಸರ್ಕಾರಕ್ಕೆ ನಿಯಮಾವಳಿಗಳನ್ನ ಕೊಡಿ ಅಂತ ಏನಕ್ಕೆ ಕೇಳ್ತಾ ಇರೋದು ಹೈಕೋರ್ಟು? ನಿಮ್ಗಳಿಗೂ ಕೂಡ ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಅನ್ನೋ ವ್ಯವಸ್ಥೆನ ಮಾಡಿಕೊಡ್ಲಿ. ನೀವು ಸಹ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟುವಂಥ ರೀತಿಲಾಗಲಿ, ನೀವು ಸಹ FC ಮಾಡಿಸ್ಕೊಳ್ಳೋ ಅಂಥ ರೀತಿಲಾಗಲಿ, ನೀವು ಸಹ ಟೂ ವೀಲರ್ನ ಬಳಸ್ತೀರಿ ಅಂದರೆ ನಿಮಗೆ ಆದ ಒಂದು ಯೂನಿಫಾರ್ಮ್ ಕೊಡೋದಾಗಿರಲಿ, ಮತ್ತು ಅದಕ್ಕೆ ಪ್ರತ್ಯೇಕವಾದ ಹೆಲ್ಮೆಟ್ಗಳು. ರೀ ಅದು ಹೆಂಗ್ರಿ ಅಸಹ್ಯ ರೀ, ಟೂ ವೀಲರಲ್ಲಿ ಪ್ರಯಾಣಿಕರು ಸೇವೆ ಕೊಡ್ತಿರಲ್ಲ, ಅಸಹ್ಯ ಅನ್ಸಲ್ವಾ? ನಾನೇ ಖುದ್ದು ನೋಡಿದ್ದೀನಿ ರೀ, ಅವ್ನು ಯಾರೋ ಒಬ್ಬ ಪ್ರಯಾಣಿಕನ್ನ ಕರ್ಕೊಂಡು ಹೋಗ್ತಾನೆ ಆ ರೈಡರು, ಅವನ ತಲೆಯೆಲ್ಲ ಏನೇನೋ ಇಲ್ಲಿ ಒಂಥರ ಅದೇನೋ ಅಂತಾರೆ, ಅದೇನೋ ಕಾಯಿಲೆ, ಸೋರಿಯಾಸಿಸೋ ಏನೋ ಇಲ್ಲೆಲ್ಲ ಆಗೈತೆ. ಆ ಹೆಲ್ಮೆಟನ್ನು ಹಾಕೊಂಡಿದ್ದಾನೆ. ಅವ್ನು ಯಾರೋ ಇನ್ನೊಬ್ಬ ಬರ್ತಾನೆ, ಸೇಮ್ ಹೆಲ್ಮೆಟ್ ಅವನು ಕೊಡ್ತಾನೆ. ಇವನಲ್ಲಿರೋ ಕಾಯಿಲೆ ಅವನು ಗಂಟಲ್ವೇನ್ರಿ? ಹೆಂಗ್ರಿ ಪ್ಯಾಸೆಂಜರ್ ಸೇವೆನ? ಹೆಲ್ಮೆಟ್ಗಳು ಹೋಗ್ಲಿ, ಪ್ರತಿಯೊಬ್ಬ ರೈಡರು ಏನು ಪ್ಯಾಸೆಂಜರ್ಗಳನ್ನ ಪಿಕಪ್ ಮಾಡ್ತಾರೆ, ಬರೋ ಅಂಥ ಪ್ರತಿಯೊಬ್ಬ ಪ್ಯಾಸೆಂಜರ್ಗೂ ಕೂಡ ಸಪ್ರೇಟ್ ಹೆಲ್ಮೆಟ್ಗಳು ಕೊಟ್ಟರೆ ಪರವಾಗಿಲ್ಲಪ್ಪ ಅನ್ಬೋದು. ಇಲ್ಲ ಆ ಪ್ಯಾಸೆಂಜರ್ಗಳು ಮನೆಯಿಂದನೇ ಅವರೇ ಪ್ರತ್ಯೇಕವಾಗಿ ಒಂದು ಹೆಲ್ಮೆಟ್ ಎತ್ಕೊಂಬಂದ್ರು ಪರವಾಗಿಲ್ಲ ಅನ್ಬೋದು. ಯಾರೋ ಬೇಡದೇ ಇರೋ ಅನ್ನೆಸೆಸರಿ ಪರ್ಸನ್ಸ್ಗಳು, ಕೆಲವ್ರದೆಲ್ಲ ಸ್ವೆಟ್ ಆಗ್ತಿರ್ತವೆ ತಲೆ ಒಳಗಡೆ ಅಂತ, ಅವ್ರು ಆರಾಮಾಗಿದ್ರು ಕೂಡ ಬೆವರು ನೀರು ಬರ್ತಾ ಇರ್ತದೆ. ಅಂಥದ್ದೆಲ್ಲ ಹೆಲ್ಮೆಟಲ್ಲಿ ಇರಲ್ವಾ? ಆಟೋಮೆಟಿಕ್ಲಿ ಅಂಥ ವೈರಸ್ಗಳೆಲ್ಲ ನಿಮ್ಮ ತಲೆಗಳು ಸೇರಿಕೊಂಡು ನಿಮ್ಮ ಆರೋಗ್ಯ ಹಾಳಾಗಲ್ವೇನ್ರಿ? ದಯವಿಟ್ಟು ಜನ ಅರ್ಥ ಮಾಡ್ಕೊಳ್ಬೇಕು. ಹೌದು, ನಿಮಗೆ ಕಮ್ಮಿ ರೇಟಲ್ಲಿ ಹೋಗ್ಬೋದು. ಈಗ ನೋಡ್ರಿ, ನಾನು ಹೇಳೋದು ಇಷ್ಟೇ, ಆಟೋದವ್ರು ಕಡೆ ಬರಲ್ಲ ಅಂತ ಸಾಕಷ್ಟು ಜನ ಪ್ರಯಾಣಿಕರು ಹೇಳ್ತಾರೆ. ಕ್ಯಾಬು ಬಳಸಿ, ನೀವೆಲ್ಲ ನೋಡ್ಬೋದು, ಆಟೋಗಿಂತ ಕಮ್ಮಿ ರೇಟಲ್ಲೂ ಕೂಡ ಕ್ಯಾಬ್ಗಳು ಸಿಗ್ತವೆ ಕೆಲವೊಂದು ಟೈಮು. ಕ್ಯಾಬು ಬಳಸಿ, ಆಟೋದವ್ರನ್ನೂ ಪ್ರಯತ್ನ ಪಡಿ. ಹೇಳಿಲ್ವಾ ಪೊಲೀಸ್ನವರು? ಬರಲ್ಲ ಅಂದರೆ ನಮಗೆ ದೂರವಾಣಿಗೆ ಸಂಪರ್ಕ ಮಾಡಿ, ನಾವು ಅವ್ರ ಮೇಲೆ ಸೀರಿಯಸ್ ಆಕ್ಷನ್ ತೊಗೊಳ್ತೀವಿ ಅಂತ. ನಿಮ್ಗಳಿಗೆ ಅದರಲ್ಲಿ ತುಂಬ ಸೇವ್ ಆಗಿಬಿಡುತ್ತೆ ಬೈಕ್ ಟ್ಯಾಕ್ಸಿಲಿ ಹೋದ್ರೆ ಅಂದ್ಕೊಂಡು ಆ ಬೈಕ್ ಟ್ಯಾಕ್ಸಿಲೆಲ್ಲ ಹೋಗ್ತೀರಾ. ಹೆಲ್ಮೆಟ್ಗಳು ನೋಡಬೇಕು.
ದಿನಕ್ಕೆ ಒಂದು 20 ಜನ 30 ಜನ ಯೂಸ್ ಮಾಡಿರ್ತಾರೆ. ಯಾರ್ಯಾರಿಗೆ ಏನೇನು ಸಮಸ್ಯೆಗಳಿರ್ತಾವೋ ಅದನ್ನು ನಿಮ್ಮ ತಲೆ ಮೇಲೆ ಹಾಕ್ಕೊಂಡು ಇನ್ನೂ ಕಾಯಿಲೆಗಳು ಬರ್ಸ್ಕೊಂಡು ನೀವು ನಿಮ್ಮ ಕುಟುಂಬದವ್ರಿಗೆಲ್ಲ ಆ ಕಾಯಿಲೆನ ಸ್ಪ್ರೆಡ್ ಮಾಡೋದಕ್ಕೆ ಅಂತಲೇ ಆ ಬೈಕ್ ಟ್ಯಾಕ್ಸಿಗಳನ್ನ ಬಳಸ್ಕೊಳ್ತೀರೇನ್ರಿ. ನಮಗೆ ಅದನ್ನೆಲ್ಲ ನೋಡಿದ್ರೆ ಅಸಹ್ಯ ಅನ್ನಿಸ್ತದೆ. ನಿಮ್ಗಳಿಗೆ ಅರ್ಥ ಆಗಬೇಕು ಆ ಬೈಕ್ ಟ್ಯಾಕ್ಸಿ ಬಳಸೋ ಅಂಥವ್ರಿಗೆ. ಬೈಕ್ ಟ್ಯಾಕ್ಸಿನೇ ಅಲ್ಲ ಬಿಡಿ, ನೋಡೋಣ. ಈಗ ಹೈಕೋರ್ಟ್ ಹೇಳಿದೆ 22ನೇ ತಾರೀಕು ಸೆಪ್ಟೆಂಬರ್ಗೆ ಅಂತೇಳಿ. ಸರ್ಕಾರ ರೀಸೆಂಟ್ಲಿನೂ ಕೂಡ ನಮ್ಮ ಟ್ರಾನ್ಸ್ಪೋರ್ಟು ಅಡಿಷನಲ್ ಕಮಿಷನರ್ ಹೇಳಿದರು, ನಾವು ಯಾವುದೇ ಕಾರಣಕ್ಕೂ ಯಾವ ರೂಪುರೇಷೆನೂ ಕೂಡ ರೆಡಿ ಮಾಡೋದಿಲ್ಲ ಅಂತೇಳಿ. ನಮಗೂ ಕೂಡ ಭರವಸೆ ಇದೆ ಸರ್ಕಾರ ಯಾವುದೇ ಕಾರಣಕ್ಕೂ ಯಾವುದು ರೂಪುರೇಷೆಗಳನ್ನ ರೆಡಿ ಮಾಡೋದಿಲ್ಲ ಅಂತೇಳಿ. ಹಾಗೆ ಯಾವುದು ಇದು ಫೇಕ್ ಸಂಘಟನೆ, ಈ ರ್ಯಾಪಿಡೋದವರು ಏನು ಮಾಡಿದ್ದಾರೆ, ಅವರೇ ಸ್ವತಃ ಒಂದು ಸಂಘಟನೆನ ಕ್ರಿಯೇಟ್ ಮಾಡಿಸಿ ಅವರ ಕಾರ್ಯ ಸಾಧನೆ ಮಾಡ್ಕೊಳ್ಳೋ ಸಲುವಾಗಿ ಆ ಒಂದು ಸಂಘಟನೆ ಬಳಸ್ಕೊಳ್ಳೋದ್ರ ಮುಖಾಂತರ ಏನೋ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿ ರೂಪುರೇಷೆಗಳನ್ನ ರೆಡಿ ಮಾಡಿಸೋವಂಥ ವ್ಯವಸ್ಥೆಗಳನ್ನ ಮಾಡಿಸ್ತಾ ಇದ್ದಾನೆ ಈ ರ್ಯಾಪಿಡೋ ಸಂಸ್ಥೆಯವನು. ಹಂಗಾಗಿ ನೋಡಬೇಕಾಗ್ತದೆ, ರಾಹುಲ್ ಗಾಂಧಿ ಅವ್ರು ಏನಾದರೂ ಸಿದ್ದರಾಮಯ್ಯ ಜಿ ಅಂತ ಏನಾದರೂ ಫೋನ್ಗಿನ್ ಮಾಡಿದ್ರಾ, ಇಲ್ಲ ಸಿದ್ದರಾಮಯ್ಯ ಅವ್ರು ಏನಾದರೂ ರಾಮಲಿಂಗಾರೆಡ್ಡಿ ಅವ್ರಿಗೆ ನಿಮ್ಮ ಲಾಯರ್ಗೆ ಹೇಳ್ಬಿಡಪ್ಪ ಅದೇನಿದೆ ನಿಯಮಾವಳಿಗಳು ಮಾಡ್ಬಿಡು, ರಾಜಣ್ಣನ ತೆಗ್ದಂಗೆ ನಮ್ಮನ್ನು ತೆಗೆದುಬಿಟ್ರೆ ಕಷ್ಟ ಅಂತ ಏನಾದರೂ ಹೇಳಿದಾರೋ ಏನೋ ಗೊತ್ತಿಲ್ಲ. ಕಾದು ನೋಡಬೇಕಾಗ್ತದೆ. ಸೆಪ್ಟೆಂಬರ್ 22ಕ್ಕೆ ನಮ್ಮ ಸರ್ಕಾರಿ ವಕೀಲರು ಅದ್ರ ಬಗ್ಗೆ ಏನು ಹೇಳ್ತಾರೆ ಹೈಕೋರ್ಟ್ಗೆ ಅಂತೇಳಿ. ಹಾಗಾಗಿ ರ್ಯಾಪಿಡೋದನ್ನು ಉದ್ದಟತನ ಮೆರೀತಾ ಇದ್ದಾನೆ. ಇದು ಒಳ್ಳೆಯದಲ್ಲ. ಇವಾಗ ನೀನೇನು ರನ್ ಮಾಡಿಸ್ತಾ ಇದೆಯಾ, ಇದ್ರ ವಿಷಯ ಆಲ್ರೆಡಿ ಮಾಧ್ಯಮದ ಮುಖಾಂತರ ಎಲ್ಲಿಗೆ ರೀಚ್ ಆಗಬೇಕಾಗಿದೆಯೋ ಅಲ್ಲಿಗೆ ರೀಚ್ ಆಗಿದೆ. ಖಂಡಿತ ನೆಕ್ಸ್ಟ್ ಹಿಯರಿಂಗಲ್ಲಿ ಈ ವಿಚಾರನ ಜಡ್ಜ್ ಸಾಹೇಬ್ರ ಮುಂದೆ ಇಟ್ಟೇ ಇಡ್ತಾರೆ. ಆದಷ್ಟು ನೋಡು, ಜಡ್ಜ್ ಸಾಹೇಬ್ರು ಕಣ್ಣಿಗೆ ಕೆಂಗಣ್ಣು ಗುರಿಯಾಗಕ್ಕೆ ಹೋಗ್ಬೇಡ. ರ್ಯಾಪಿಡೋ ಟೆಂಟ್ ಎತ್ತಿಬಿಟ್ರೆ ಕಷ್ಟ. ಪರ್ಮನೆಂಟ್ಲಿ ಅವನ್ನ ಇಲ್ಲಿಂದನೇ ನುಟ್ಲು ಮಾಡಿ ಬಿಸಾಕ್ರಿ ಅಂತ ಏನಾದರೂ ಆದೇಶ ಕೊಟ್ಬಿಟ್ರೆ ಹೆಂಗೋ ಒಂದಷ್ಟು ಜನ ಇನ್ವೆಸ್ಟ್ಮೆಂಟರ್ಗಳನ್ನ ಇಟ್ಕೊಂಡು ಲಾಭ ಮಾಡ್ತಿದ್ಯಾ, ಅವ್ರ ಬಾಯಿಗೂ ಮಣ್ಣು ಹಾಕಿ ನೀನು ಮಣ್ಣು ಹಾಕೊಂಡು ಹೋಗ್ಬಿಡ್ತೀಯ. ಇದೆಲ್ಲ ಒಳ್ಳೇದಲ್ಲ. ಧನ್ಯವಾದ. ನಿಮ್ಮ ಸಂಘಟನೆ ಕಡೆಯಿಂದ ಏನು ಕ್ರಮ ತಗೊಳ್ತೀರಾ ಸರ್? ಈಗ ಸಂಘಟನೆ ಕಡೆಯಿಂದ ಇಲ್ಲಿ ಕ್ರಮ ತಗೊಳ್ಳೋದಕ್ಕೆ ಹೋದರೆ ಏನಾಗ್ತದೆ, ಈ ಕೆಲವು ಅಮಾಯಕರುಗಳು ಅವ್ರಿಗೆ ಏನು ಹೇಳಿದ್ರು ಅರ್ಥ ಆಗ್ತಾ ಇಲ್ಲ ಈ ರೈಡರ್ಗಳಿಗೆ. ನಾವು ಮಾಧ್ಯಮದ ಮುಖಾಂತರ ಸುದ್ದಿನ ಮಾಡಿಸ್ಲೇಬೇಕಾಗಿ ಬಂತು, ಮಾಡಿಸಿದ್ದೀವಿ. ಮಾಧ್ಯಮದವರು ಕೂಡ ಅದನ್ನು ಸುದ್ದಿ ವರದಿ ಮಾಡಿದ್ದಾರೆ. ಆಮೇಲೆ ನಾವು ಕಾನೂನು ರೀತಿಯಲ್ಲಿ ಎಲ್ಲೂ ಮುಟ್ಟಿಸ್ಬೇಕಾಗಿತ್ತೋ ಅಲ್ಲಿ ಮುಟ್ಟಿಸೋವಂಥ ಕೆಲಸನೂ ಕೂಡ ಮಾಡಿದ್ದೀವಿ. ಅವರು ಜಡ್ಜ್ ಸಾಹೇಬರು ಮುಟ್ಟಿಸೋವಂಥ ಕೆಲಸನೂ ಕೂಡ ಖಂಡಿತ ಮಾಡೇ ಮಾಡ್ತಾರೆ. ನೋಡ್ತೀವಿ. ಇನ್ನೂ ಹಿಯರಿಂಗ್ ಡೇಟು ಸೆಪ್ಟೆಂಬರ್ವರೆಗೂ ಇದೆ ಅಲ್ವಾ. ಈ ವಾರ ಗಣೇಶ ಗೌರಿ ಹಬ್ಬ ಎಲ್ಲ ಕಳೀಲಿ, ಮತ್ತೆ ಹಂಗೆ ಮುಂದುವರಿಸ್ತಾರೆ ಅಂದರೆ ಮತ್ತೆ ಬ್ಯಾಚ್ ಕೊಟ್ಟು ರೆಡಿ ಮಾಡ್ತೀವಿ. ನಾವೇ ಪ್ರಯಾಣಿಕರು ಸೋಗಲ್ಲಿ ಬುಕ್ ಮಾಡಿಕೊಂಡು RTOಗೆ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಗಾಡಿಗಳನ್ನ ಇಡಿಸಿ ದಂಡ ಹಾಕ್ಸೋದು, ಮತ್ತು ಆ ರೈಡರ್ಗಳು DLಗಳನ್ನ ಬ್ಲ್ಯಾಕ್ ಲಿಸ್ಟ್ ಮಾಡಿಸೋದು, ಇಂಥದ್ದೇನಾದರೂ ಕಸ್ಟಮರ್ಸ್ ಹೋಗಲ್ಲಿ ಮಾಡ್ತೀವಿ. ನಾವು ಕ್ಯಾಬ್ ಡ್ರೈವರು ಆಟೋ ಡ್ರೈವರು ಅಂತ ಬುಕ್ ಮಾಡಿ ಕರ್ಸ್ಕೊಳ್ಳೋದಲ್ಲ. ನಾವೇ ಪ್ರಯಾಣಿಕರು ಅಂತಾರ ಮಾಡಿಕೊಂಡು ನಾವೇ ನೇರವಾಗಿ ಕರ್ಕೊಂಡೋಗಿ ಈ ರೀತಿಲಿ ಮಾಡಿದ್ದೀವಿ. ಆಲ್ರೆಡಿ ಇವಾಗ ಸುಮಾರು ಮಾಡ್ತಾಯಿದ್ದೀವಿ, ನಡೀತಾ ಇದೆ. ಇನ್ನೂ ಆಮೇಲೆ ಜಾಸ್ತಿ ಆಗ್ತದೆ. ಗೌರಿ ಗಣೇಶ ಹಬ್ಬ ಎಲ್ಲ ಮುಗಿಲಿ. ಅಷ್ಟೊಡೆ 22ನೇ ತಾರೀಕು ಕೂಡ ಏನು ಡಿಸೈಡ್ ಆಗ್ತದೆ ಆಗಲಿ ಅಂತ ನೋಡ್ತಾ ಇದ್ದೀವಿ. ಕೊಡಬಾರ್ದು, ಹೈಕೋರ್ಟು ಕೂಡ ಇದಕ್ಕೆ ಪರ್ಮಿಷನ್ ಕೊಡಬಾರ್ದು. ಕೊಟ್ಟರಂತೂ ರೋಗ ರುಜಿನಗಳನ್ನ ಅಬ್ಬರಿಸ್ಬಿಡ್ತಾರೆ ಈ ರೈಡರ್ಗಳು ಹೆಲ್ಮೆಟ್ಗಳ ಮುಖಾಂತರ. ಧನ್ಯವಾದ.